ದೇವನಾಂಪ್ರಿಯ ಕ್ಲಾಸಸ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು 2025ರಲ್ಲಿ ಆಸ್ಕರ್ ವಿಜೇತರ ಬಗ್ಗೆ ತಿಳಿದುಕೊಳ್ಳೋಣ. ಯಾರ್ಯಾರು ಆಸ್ಕರ್ ಪ್ರಶಸ್ತಿ ಪಡೆದ್ರು, ಯಾವ ಚಿತ್ರ ಪಡೀತು, ಯಾವ ಸಿನಿಮಾ ಪಡೀತು, ಯಾವ ನಿರ್ದೇಶಕ ಪಡೆದ, ಯಾವ ನಟ ಪಡೆದ, ಯಾವ ನಟಿ ಪಡೆದ್ಲು ಅಂತ ನೋಡೋಣ. ಈ ರೀತಿಯ ಇನ್ನಿತರ ವಿಡಿಯೋಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಅನ್ನು ಒತ್ತಿ. ನೋಡಿ, 97th ಆಸ್ಕರ್ ಸೆರೆಮನಿ 2025 ಅಂದ್ರ 97ನೇ ಆಸ್ಕರ್ ವಿಜೇತರ ಬಗ್ಗೆ ನೋಡ್ಬೇಕು ನಾವು ಇವಾಗ. ನೋಡಿ ಸರಿಯಾಗಿ. ಬೆಸ್ಟ್ ಪಿಕ್ಚರ್ ಇದ್ರೊಳಗಂದ್ರೆ ಮೇನ್ ಒಂದು 4 ಕ್ವಶನ್ ಕೇಳೋದು, ಜಾಸ್ತಿ ಕೇಳಲ್ಲ. ನನ್ನ ಪ್ರಕಾರ ಕೇಳಿದ್ರ ಅದ್ ಆಸ್ಕರ್ನ ಇತಿಹಾಸದ ಬಗ್ಗೆ ಕೇಳ್ಬಹುದು. ಅದು ಬಿಟ್ಟು ಪ್ರಮುಖವಾಗಿ ಯಾವ ಮೂವಿ, ಯಾವ ಡೈರೆಕ್ಟರ್, ಆಕ್ಟರ್ ಯಾರು, ಆಕ್ಟ್ರೆಸ್ ಯಾರು, ಇದೇ ರೀತಿ ಕೇಳ್ತಾರ. ಬಾಳ್ ಕೇಳೋದಿಲ್ಲ, ಅದಕ್ಕೋಸ್ಕರ ನಾನು ಬಾಳ್ ಕೂಡ ಕೊಟ್ಟಿಲ್ಲ ಇದ್ರೊಳಗ. ಸುಮ್ಮ ಅನ್ನೆಸೆಸರಿ ಓದಿ ಬರ್ಡನ್ ಮಾಡ್ಕೊಳ್ಳೋದು ಬೇಡ. ಎಷ್ಟ್ ಬೇಕಷ್ಟೇ ನೋಡ್ಕೋಬೇಕಷ್ಟೇ. ಬೆಸ್ಟ್ ಪಿಕ್ಚರ್ 2020ರ ಅತ್ಯುತ್ತಮ ಚಿತ್ರ ಯಾವ್ದಂದ್ರೆ ಅನೋರಾ. ಅನೋರಾ ಚಿತ್ರ. ಈ ಅನೋರಾ ಚಿತ್ರದ ನಿರ್ದೇಶಕರು ಅಲೆಕ್ಸ್ ಕೋಕೋ, ಸಮಂತಾ ಕ್ವಾನ್ ಅಂಡ್ ಸೀನ್ ಬೇಕರ್ ಅವರು. ಬೆಸ್ಟ್ ಪಿಕ್ಚರ್ ಯಾವುದು? ಅನೋರಾ. ಅದೇ ರೀತಿಯಾಗಿ ಬೆಸ್ಟ್ ಡೈರೆಕ್ಟರ್ ಯಾರು? ಸಿಎನ್ ಬೇಕರ್. ಬೆಸ್ಟ್ ಡೈರೆಕ್ಟರ್ ಯಾರು? ಸಿಎನ್ ಬೇಕರ್. ಯಾವ ಮೂವಿ? ಅನೋರಾ ಮೂವಿಗಾಗಿ. ಅದೇ ರೀತಿಯಾಗಿ ಬೆಸ್ಟ್ ಆಕ್ಟರ್, ಅತ್ಯುತ್ತಮ ನಟ ಯಾರು? ಆಡ್ರಿಯನ್ ಬ್ರೋಡಿ. ಆಡ್ರಿಯನ್ ಬ್ರೋಡಿ ಅವರು ಮೂವಿ ಯಾವ್ದಂದ್ರೆ ದ ಬ್ರೂಟಲಿಸ್ಟ್ ಅಂತ. ಬ್ರೂಟಲಿಸ್ಟ್ ಮೂವಿ ಪಡೆದಿದ್ದಾರೆ. ಅದೇ ರೀತಿಯಾಗಿ ಬೆಸ್ಟ್ ಆಕ್ಟ್ರೆಸ್ ಯಾರು? ಮೈಕೆ ಮ್ಯಾಡಿಸನ್ ಅವರು. ಮೈಕೆ ಮ್ಯಾಡಿಸನ್ ಬೆಸ್ಟ್ ಆಕ್ಟ್ರೆಸ್ ಆಗಿದ್ದಾರೆ. ಮೂವಿ ಅನೋರಾ. ಆಲ್ಮೋಸ್ಟ್ ಆಲ್ ಎಲ್ಲಿ ನೋಡಿದ್ರು ಅನೋರಾ ಅನೋರಾ ಅಂತ ಬರ್ತಿದೆ. ಇದ್ರ ಅಂದ್ರೆ ನೀವು ಅನೋರಾ ಮೂವಿ ನೋಡ್ಬೇಕಂತ ಅರ್ಥ. ಅಂದ್ರೆ ಕಂಟೆಂಟ್ ಇರುತ್ತಾ, ಆತರ ಗ್ರಾಫಿಕ್ಸ್ ಯೂಸ್ ಮಾಡಿರ್ತಾರ, ಹೈ ಬಜೆಟ್ ಮೂವಿ, ಹೈ ಗ್ರಾಸಿಂಗ್ ಮೂವಿ, ಸ್ಕಿಲ್ಸ್ ಇರ್ತಾವ, ಎಲ್ಲಾನು ಒಳಗೊಂಡಿರುವಂತ ಮೂವಿಗೆ ಆಸ್ಕರ್ ಕೊಡ್ತಾರೆ. ಪ್ರತಿಯೊಂದಕ್ಕೂ ಆಸ್ಕರ್ ಸಿಗಲ್ಲ. ಹಂಗನಂಗಿತ್ತಂದ್ರ ಇಂಡಿಯಾದಾಗಿರೋ ಪ್ರತಿಯೊಂದು ಮೂವಿಗೂ ಆಸ್ಕರ್ ಸಿಗಬೇಕಿತ್ತು. ನಮ್ಗ್ ಸಿಕ್ಕಿರೋದು ಕೇವಲ ಬೆರಳೆಣಿಕೆ ಅಷ್ಟೇ. ನಂತರ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಕೈರನ್ ಕಲ್ಕಿನ್ ಆ ರಿಯಲ್ ಪೇನ್ ಮೂವಿಗೋಸ್ಕರ ಪಡೆದಿದ್ದಾರೆ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಜೋ ಸ್ಯಾಲ್ಡನಾ ಎಮಿಲಿಯಾ ಪೆರೆಸ್ ಮೂವಿ ಪಡೆದಿದ್ದಾರೆ. ಬೆಸ್ಟ್ ಒರಿಜಿನಲ್ ಸ್ಕ್ರೀನ್ ಪ್ಲೇ ಮೂವಿ ಸೀನ್ ಬೇಕರ್ ಅವರ ಅನೋರಾ. ನಂತರ ಇದೆಲ್ಲ 1 2 3 4 ಇವು 4 ಇಂಪಾರ್ಟೆಂಟ್ ಅಷ್ಟೇ ನನ್ನ ಪ್ರಕಾರ. ಬೆಸ್ಟ್ ಅಡಾಪ್ಟೆಡ್ ಸ್ಕ್ರೀನ್ ಪ್ಲೇ ಪೀಟರ್ ಸ್ಟ್ರಾಗನ್ ಕಾನ್ಕ್ಲೇವ್ ಮೂವಿಗೋಸ್ಕರ. ಬೆಸ್ಟ್ ಅನಿಮೇಟೆಡ್ ಫ್ಯೂಚರ್ ಮೂವಿ ಫ್ಲೋ ಜಿಯನ್ಸ್ ಜಿಲ್ಬಲೋಡಿಸ್, ಮ್ಯಾಥಿಸಾ ಕಾಜಾ, ರೋನ್ ಡೈನ್ಸ್ ಅಂಡ್ ಗ್ರೆಗರಿ ಜಲ್ಕ್ಮ್ಯಾನ್. ಎಲ್ಲ ಹೆಸರು ಯಾವ ತರ ಇದಾವೆ ಅಂದ್ರೆ ಮಲಿಕ್ ಎಲ್ಲ ಬ್ರಿಟಿಷರ್ ಹೆಸರುಗಳು. ನಮ್ಗೆಲ್ಲಿ ಬ್ರಿಟಿಷ್ ಅನ್ನೋದಕ್ಕಿಂತ ಎಲ್ಲ ಫಾರಿನರ್ಸ್ ಹೆಸರು. ನಮ್ಮ ಹೆಸರು ಅವ್ರಿಗೆ ಹೇಳಕ್ ಬರಲ್ಲ, ಅವ್ರ ಹೆಸರು ನಮ್ಗೆ ಹೇಳಕ್ ಬರಲ್ಲ. ನಂತರ ಬೆಸ್ಟ್ ಇಂಟರ್ ನ್ಯಾಷನಲ್ ಫ್ಯೂಚರ್ ಫಿಲ್ಮ್, ಇದು ಒಂದು ಇಂಪಾರ್ಟೆಂಟ್ ಆಗ್ಬೋದು. ಬೆಸ್ಟ್ ಇಂಟರ್ ನ್ಯಾಷನಲ್ ಫ್ಯೂಚರ್ ಫಿಲ್ಮ್ ಯಾವ್ದಂದ್ರೆ ಐ ಆಮ್ ಸ್ಟಿಲ್ ಹಿಯರ್, ಬ್ರೆಜಿಲ್ ಮೂವಿ. ಐ ಆಮ್ ಸ್ಟಿಲ್ ಹಿಯರ್. ನೆಕ್ಸ್ಟ್ ಬೆಸ್ಟ್ ಡಾಕ್ಯುಮೆಂಟರಿ ಫ್ಯೂಚರ್ ಮೂವಿ, ಇದು ಇಂಪಾರ್ಟೆಂಟ್, ನೋ ಅದರ್ ಲ್ಯಾಂಡ್. ಇಷ್ಟೇ ಇಂಪಾರ್ಟೆಂಟ್ ನನ್ನ ಪ್ರಕಾರ ಆಸ್ಕರ್ ಒಳಗ. ಬೇಸಲ್ ಆಡ್ರಾ, ರ್ಯಾಕಲ್ ಸೋಜ್, ಅಂದನ್ ಬಲ್ಲಾಲ್, ಯುವಲ್ ಅಬ್ರಮ್. ಇದ್ರೊಳಗೆ ನೋ ಅದರ್ ಲ್ಯಾಂಡ್ ಮಾಡಿದವರು ಇರಲ್ಲ. ಓಕೆನಾ? ಇದೇ ರೀತಿಯಾಗಿ ಇನ್ನಿತರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.